ಅಲ್ಲ ಈ ಹುಡುಗಿಗೆ ಏನಾಗೈತೆ ಮಂಗಳ ಮುಗಿಂಗೆ ಮಾಡಿಬಿಟ್ಲಲ್ಲ. ಅಯ್ಯೋ ನನ್ನ ಮರ್ಯಾದೆ ಏನಾದ್ರು ಮೂರ್ಖ ಹಾಸಿಗೆ ರಾಜ್ ಹಾಕಿದಂಗೆ ಹಾಕ್ಬಿಟ್ಲಪ್ಪ. ಅಯ್ಯೋ ಭಗವಂತ, ಬ್ಯಾಗ್ ಕೊಡು ಅಂದರು ಕೊಡುವಳ್ಳು. ಅಯ್ಯೋ ನಡ್ರಪ್ಪ, ನಮ್ಮೂರಿಗೆ ನಾವು ನಡ್ಕೊಂಡಾದ್ರೂ ಹೋಗ್ಬಿಡೋಣ, ನಡ್ರಪ್ಪ. ಅಜ್ಜಿ ಈಗ ದುಡ್ಡಿಲ್ಲ ಏನಿಲ್ಲ, ಹೆಂಗಜ್ಜಿ ಹೋಗೋದು ನಾವು ಊರಿಗೆ? ಏನೋ ದೇವ್ರಿಟ್ಟು ತಾಕತ್ ನಡಿಯಮ್ಮ, ಹೋಗೋಣ. ಅಲ್ಲೋಡಿ ಮಗಳ, ನಿಮ್ಮವ್ವ ಏನೋ ಅಲ್ಲೇ ಮಾತಾಡ್ತಿದ್ದಾಳೆ. ಅಲ್ಲೆಲ್ಲ ನೋಡಿ ಅಕ್ಕಪಕ್ಕದಾಗ ಹೆಂಗೆ ಜನ ನಿಂತ್ಕೊಂಡಿದ್ದಾರೆ. ಅಯ್ಯೋ ನಿಂತ್ಕೊಂಡ್ಲಿ ಬಿಡ ಆಂಟಿ. ದಿನ ಸಾಯರ್ಗಳು ಯಾರ್ಯಾರು ನಮ್ಮ ಮನೆಯದು ನಮಗೆ ಗೊತ್ತಿರ್ತತಿ, ಅವ್ರ ಮನೆಯದು ಅವ್ರಿಗೆ ಗೊತ್ತಿರ್ತತಿ. ಜನ ಏನು ನಿಂತ್ಕೊಂಡು ನೋಡೋಕೆ ಅವ್ರಿಗೆ ಬಿಟ್ಟು ಶೋ ಸಿಕ್ಕರೆ ಹಿಂಗೆ ನೋಡ್ಕೊಂತ ನಿಂತ್ಕೊಂಡ್ಬಿಡ್ತಾರೆ. ನೋಡ್ಕೊಂಡ್ಲಿ ಹೇಳು, ಏನನ್ನ ಮಾತಾಡ್ಕೊಂಡ್ಲಿ. ಬ್ಯಾಗ್ ಕೇಳ್ತಾಳೆ, ಬ್ಯಾಗ ಕಟ್ ಕಳ್ಸೋಣ, ಅದು ನಮ್ಮದು ಬ್ಯಾಗು. ಬಟ್ಟೆ ಎಲ್ಲ ಒಂದು ಗಂಟೆ ಕಟ್ಕೊಂಡು ಹೋಗ್ರಿ ಅಂದರೆ, ಅಯ್ಯೋ ಬ್ಯಾಗ್ ಕೊಡವ ಅಥವಾ ಕಳಿಸ್ನಿ ಅಂತಾಳೆ. ಅದಕ್ಕೆ ನಾನು ಯಾಕೆ ಕೊಡೋಣ, ಕೊಟ್ಟಲ್ ನೋಡು. ಅದು ನಿಜನೇ ತಗ ಮಂಗಳ. ಹಂಗಾರೆ ನಾನು ಮನೆಗೆ ಹೋಗ್ತೀನಿ, ಭಾಳ ಹೊತ್ತಾತು ಬಂದು. ನನ್ನ ಮಕ್ಕಳು ಸೊಸೆರೆಲ್ಲ ಅಯ್ಯೋ ಎಲ್ಲ ಹೋಗ್ಬಿಡ್ತು, ಮತ್ತೆ ಅಂದ್ಕೊಂಡ್ಬಿಡ್ತಾರೆ ನಮ್ಮ ಸೊಸೆರು. ನನ್ನ ಮಕ್ಳಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಬಿಡ್ತಾರೆ. ಅದಕ್ಕೆ ಹೋಗ್ತೀನಾ. ಯಮ್ಮ ನೋಡಿರೆ ಪಾಪ ಅನ್ನಿಸ್ತತೆ. ಏನು ಮಾಡ್ತೀಯ, ಒಳ್ಳೆಯವ್ರು ಸಿಗಲ್ಲ. ಅಯ್ಯೋ ಮಾತಾಡ್ಸೋನೋ ಬೇಡ, ಮಾತಾಡ್ಸಿರೋ ಅವಳು ಮಂಗಳ ನನ್ನ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾಳಪ್ಪ. ಯಾಕೆ ಬೇಕು ಬಿಡು. ನಡ್ರಮ್ಮ ಜಲ್ದಿ ಒತ್ತಾಕತ್ತೆ, ಬಸ್ ಎಲ್ಲ ಓದ್ಗಿದ್ದಿತ್ತು. ಆಂಟಿ ಯಾಕೆ ಆಂಟಿ ಹಿಂಗೆ ನಿಂತ್ಬಿಟ್ಟಿದ್ದೀರಾ? ಅಯ್ಯೋ ನೀನೇ, ನಾನು ಯಾರಪ್ಪ ಆಂಟಿ ಅಂತ ಮಾತಾಡಿಸ್ತಾರೆ ಅಂದ್ಕೊಂಡೆ. ನೀನೇನೆ, ಯಾಕೆ ಇಲ್ಲಿ ಬಂದಿ ನೀನು? ಕೆಲ್ಸಕ್ಕೆ ಹೋಗಿಲ್ಲ ನೀನು? ಅಯ್ಯ ಆಂಟಿ ಹೋಗಿದ್ದೆ ಕಣ ಆಂಟಿ, ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ನೀವು ಯಾಕಿಲ್ಲ ಮಂಗಳ ಕರ್ಮಂತಕ್ಕೆ ನಿಂತೀರಾ? ಯಾಕೆ ನಿಂತ್ಕೊಂಬಾರ್ದೇನು? ನೀನೊಬ್ಳೆ ಬರ್ಬೇಕೇನು? ನೀನೊಬ್ಳೆ ಬಂದು ಹೋಗಿ ಎಲ್ಲರ ಮನೆಗೆ ಏನೇನು ಆಕತ್ತೆ ಏನೇನಿಲ್ಲ ಅಂತ ನೀನೇ ತಿಳ್ಕೊಂಬಕ್ಕೇನೆ. ಹಂಗೆಲ್ಲೇಳ್ದಾಂಟಿ, ನಾನು ಸುಮ್ಕೆ ಕೇಳಿದೆ. ನೀನು ಹಂಗೆಲ್ಲ ಎಲ್ಲೂ ಹೋಗಲ್ಲಲ್ಲ ಜಾಸ್ತಿ, ಅದಕ್ಕೆ ಕೇಳಿದ್ನಪ್ಪ. ಅದಕ್ಕೆ ಯಾಕೆ ತಪ್ಪಿಕಂತೀರ ಬಿಡ ಆಂಟಿ. ಏನಾಯ್ತು ಅವರಮ್ಮ? ಯಾಕೆ ಮಂಗಳಕ್ಕರಮ್ಮ ಹಿಂಗೆ ಓದ್ತಲ್ಲ ಹುಡುಗರು ಕರ್ಕೊಂಡು ಎಲ್ಲಿಗೆ ಹೋದ್ರು? ತಡಿ ಇಲ್ಲೇ, ಆಮೇಲೆ ಅವಳು ಮಂಗಳ ಬಂಗಿಂದಳ. ಯಾಕಂಟಿ ಏನಾಯ್ತಂತದು? ಅಯ್ಯೋ ಅದು ಏನಂತ ಹೇಳನಿ. ಅಲ್ಲ ಕಣಿ, ಈ ಮಂಗಳ ಇದ್ದಾಳಲ್ಲ, ಮಂಗಳ ಸಾಮಾನ್ಯ ಇದ್ದಾಳಲ್ಲ ಕಣಿ. ನಾವೇನು ಅಕ್ಕಪಕ್ಕ ಇದ್ದೀವಲ್ಲ, ಮಕ್ಕ ಕೆಡಿಸ್ಕೊಂಬಾರ್ದು ಅಂತ ಮಾತಾಡ್ಸ್ನಿ ಕಣಿ, ಅಷ್ಟೇನೆ. ಅವ್ರಮ್ಮ ಬಂದದ್ದಲ್ಲ, ಪಾಪ ಅವ್ರಮ್ಮಗೆ ಹಿಡ್ಕೊಂಡು ಹೊಡೆದ್ಬಿಡೋದೆ. ನಾನು ಆ ಹುಡುಗರೆಲ್ಲ ಹೊರ್ಚೋದು ನೋಡಿ ಏನಾಯ್ತೋ ಏನಿಲ್ಲ ಅಂತ ಓಡಲೇ ಹೋದೆ. ಹೋಗಿ ನೋಡಿದ್ರೆ ಆ ಮಂಗಳ ಏನು ಹೇಳ್ಬೇಕು ಗೊತ್ತೇ? ಏನು ಹೇಳಿದ್ಲು? ಅಯ್ಯೋ ಏನು ಹೇಳಿದ್ಲು ಗೊತ್ತೇನೆ? ಅವ್ರ ಅಮ್ಮಗೆ ದೊವ್ವ ಬಿಡ್ಬಿಟ್ಟಂತ ಸುಳ್ಳು ಹೇಳ್ಬೇಕೆ. ನಾನು ಕಣ್ಣೆದ್ರಿಗೆವ ನೋಡಿದ್ನ. 1 ನಿಮಿಷಕ್ಕೆ ಉಲ್ಟ ಮಾಡಿಬಿಟ್ಲು ಕಣಿ. ಈಗ ಸಾಮಾನ್ಯದಳಲ್ಲ ಬಿಡೆ. ಅಯ್ಯವ್ವ, ನಮ್ಮ ಮಕ್ಕಳೇನೋ ಹಿಂಗೆ ಮಾಡಿದ್ರೆ ನಾವೇನು ಗೊತ್ತೀನಿ. ಇಂಥ ಮಕ್ಕಳು ಯಾಕೆ ಬೇಕೆ? ಅಲ್ಲೇನೆ ಪಾಪ ಕಣಿ ಅವಜ್ಜಿ ನೋಡಿದರೆ 2 ಮೊಮ್ಮಕ್ಕಳಂತೆ, ಆಕಿ ಇನ್ನೊಬ್ಬ ಮಕ್ಕಳಂತಾವು. ಇಂತಹ ಕೆಲಸ ಮಾಡೋದೇನೆ. ನನಗೇ ಒಂಥರ ಅಯ್ಯೋ ಪಾಪ ಅನ್ನಿಸ್ತು ಕಣಿ. ಆದರೆ ನಾವೇನು ಹೇಳೋಕ್ಕಾಗತ್ತೆ ಹೇಳೆ ನೀನೆ. ಅಯ್ಯೋ ಹೌದೇ, ಹಿಂಗೆಲ್ಲ ಅತ್ತೆ. ಹೂವಾ ದೇವ್ರೆ, ನಮ್ಮಮ್ಮ ಬಂದರೆ ದೇವರೇ ಬಂದಂಗಾತು ಅಂತೇಳಿ ನಮ್ಮಮ್ಮನ ನಾವು ಹೆಂಗೋ ನೋಡಿ ಕಳಿಸ್ತೀವಿ ಕಾಣ ಆಂಟಿ. ಬಿಡ ಅತ್ಲಾಗಿತ್ತು ಪಾಪ. ಹೌದು ಹಿಂಗೆಲ್ಲ ಆಗ್ಬಿಡುತ್ತೆ. ಒಕ್ಕ ಭಾರಿ ಒಳ್ಳೆಳಲ್ಲಮ್ಮ. ನಾನು ಏನೋ ನಾ ಹಿಂಗೆ ಅವ್ರ ಮನೆ ಮುಂದೆ ಹೋಗ್ತಿರ್ತೀನಿ ಬರ್ತಿರ್ತೀನಿ, ಮತ್ತೆ ಅವಕ್ಕನೇ ನಾನು ಮಾತಾಡಿಸ್ತಾಳೆ ಕಣಂಟಿ. ಅದಕ್ಕೆ ನಾನು ಸುಮ್ಮನೆ ಮಾತಾಡಿ ಅದೇ ಹೋಗ್ಬಿಡ್ತೀನಿ ನನ್ನ ಕೆಲಸಕ್ಕೆ. ಬಿಡೆ, ನೀನೇನು ಸಾಚ ಭಾರಿ ಸೊಬ್ಬೆಸ್ತಿನ ಮಾತಾಡ್ತೀಯಲ್ಲಿ. ನಿನ್ನೆ ಏನೋ ನಿಂತ್ಕೊಂಡು ಮಾತಾಡ್ತಿದ್ದೆ. ಆಂಟಿಗೆ ಇಲ್ಲ ನೋಡಿ, ನೀನು ತಪ್ಪು ತಿಳ್ಕೊಳ್ಳೋದು. ಏನು ಮಾಡ್ತೀಯ ಆಂಟಿ, ನಾವು ಬಾಡೋರ ಆಂಟಿ. ನಾನು 3 ಮನೆ ಮೊಸರು ತಿಕ್ಕೊಂಡು ಹೆಂಗೋಗೋ ಜೀವನ ಮಾಡ್ತೀನಲ್ಲ ಆಂಟಿ. ಅವಕ್ಕ ಯಾವಾಗನ ಮಾತಾಡ್ತಿರ್ತಾಳಲ್ಲ, ನಮ್ಮ ಮನೆಗೆ ಖಾಲಿ ಆಗಿದ್ದು ಏನಾರ ಎಣ್ಣೆ ಬೇಳೆ ಸೋಪು ಅಂಥದ್ದು ನಾನು ಇಸ್ಕೊಂತಿರ್ತೀನಲ್ಲ, ಅದಕ್ಕೆ ನಾನು ಸುಮ್ಮನೆ ಮಾತಾಡ್ತೀನಿ ಕಣಂಟಿ. ಇಲ್ಲಾಂದ್ರೆ ನಾನು ಮಾತಾಡಿಲ್ಲ ಅಂದ್ರೆ ಅವಕ್ಕೆ ಎಲ್ಲಿಂದ ಕೊಡ್ತಾಳೆ ನನಗೆ? ಹೇಳಿ ನೋಡೋಣ. ಅದು ನಿಜ ಬಿಡಮ್ಮ. ನೀನು ಬೆಣ್ಣೆ ಕೂದಲು ತೆಗ್ದಂಗೆ ಎಷ್ಟು ನಾಜುಕಾಗಿ ಮಾತಾಡ್ಕೊಂಡು ಏನೋ ನಿನ್ನ ಹೊಟ್ಟೆಪಾಡು ನೀನು ಮಾಡ್ತಿ. ಸರಿ ತಗೊಳಮ್ಮ, ನನಗೆ ಟೈಮ್ ಆಯ್ತು, ನಮ್ಮ ಮನೆಗೆ ಹೋಗ್ಬೇಕು ನಾನು. ಹೋಗೋಣ? ಸರಿ ಆಂಟಿ, ನಾನು ಹೋಗ್ಬೇಕು, ನಡ್ರಿ.